ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಇದು ಬಂದು ಶುಕ್ರವಾರದ ಲಾಗ್ ಆಗಿರುತ್ತೆ. ಅಂದರೆ ಇವತ್ತು ಗೌರಿ ಹಬ್ಬ ಇದೆ ಅಲ್ಲ, ಇನ್ನು ನಾಳೆ ಗಣೇಶನ ಹಬ್ಬ ಇದೆ. ಈಗಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದಷ್ಟೇ ಫೀಲ್ ಇದೆ. ಇನ್ನು ಆಲ್ರೆಡಿ ಈ ಹಬ್ಬ ಬಂದಿದೆ. ಏನು ಯಾವ ರೀತಿ ದಿನಗಳು ಬೇಗ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಇನ್ನು ಹಬ್ಬದ ಪ್ರಿಪ್ರೇಷನ್ ಅಂತಂದರೆ ಆಲ್ರೆಡಿ ನಿನ್ನೆ ಮೊನ್ನೆಯಿಂದನೇ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ. ಅಂದರೆ ಬುಧವಾರ ಗುರುವಾರ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿಕೊಂಡೆ. ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀಟಾಗಿ ಡೀಪ್ ಕ್ಲೀನಿಂಗ್ ಮಾಡಿದ್ನಲ್ಲ, ಇನ್ನೇನು ಡೀಪ್ ಕ್ಲೀನಿಂಗ್ ಏನಿಲ್ಲ, ಸ್ವಲ್ಪ ಕಿಚನ್ ಎಲ್ಲ ನೀಟಾಗಿ ಆದರೆ ಇದ್ದೇ ಇದೆಯಲ್ಲ, ಎಷ್ಟು ಧೂಳಾಗ್ಬಿಡುತ್ತೆ ಮನೆ ಅಂತಂದರೆ. ಈಗ ಒಂದು 3 ದಿನದಲ್ಲಿ ಕ್ಲೀನ್ ಮಾಡಿದರೆ ಆಲ್ರೆಡಿ ಇವಾಗೆಲ್ಲ ಧೂಳಾಗ್ಬಿಡುತ್ತೆ. ಆ ಥರ ಧೂಳು ಇವಾಗೆಲ್ಲ. ಇನ್ನು ಕಿಟಕಿಗಳು ಆಗಿರ್ಬೋದು, ಇನ್ನು ವಾರ್ಡ್ರೋಬ್ ಒಳಗಡೆ ಏನಿಲ್ಲ, ಮೇಲ್ಗಡೆ ಬಾಗಿಲುಗಳು, ಇನ್ನು ಅಡುಗೆ ಮನೆ, ಅದು ಇದು ಸಣ್ಣ ಪುಟ್ಟ ಎಲ್ಲ ನಿನ್ನೆ ಮೊನ್ನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆಚೆಗಡೆನೂ ಎಲ್ಲ ತೊಳೆದು ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನಾನು ಅಡುಗೆ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಇದು ಲಾಗ್ನ ಸ್ಟಾರ್ಟ್ ಮಾಡಿರೋದು. ಬೆಳಿಗ್ಗೆ ನಾನು ರಸಮ್ ಮಾಡಿ ರೈಸ್ ಮಾಡಿ ಹಪ್ಪಳ ಆಗ್ತಾಯಿದೆ. ಏನಪ್ಪ ಇಷ್ಟೊಂದೆಲ್ಲ ಅಡುಗೆ ಮಾಡಿದ್ದಾರೆ, ಬೆಳಿಗ್ಗೆ ಇಷ್ಟೊಂದು ರೈಸ್ ಮಾಡಿದ್ದಾರೆ ಅಂತ ಅನ್ಕೋತಾ ಇರ್ಬೋದು. ಇವತ್ತು ನಮ್ಮ ಯಜಮಾನ್ರವ್ರ ಅಜ್ಜಿಗೆ ಹುಷಾರಿರಲಿಲ್ಲ. ಅವ್ರು ಹಾಸ್ಪಿಟಲಲ್ಲಿ ಇದ್ದಾರೆ. ಆಲ್ರೆಡಿ ಒಂದು 4 to 5 ಡೇಸಿಂದನೇ ಇದ್ದಾರೆ. ಆ ಊರಿಗೆ ನಾನು ಇವಾಗ ಹೇಗಿದ್ರು ಮಂಡ್ಯಕ್ಕೆ ಹೋಗೋದಿತ್ತು ಇವತ್ತು. ಹೇಗಿದ್ರು ಹೋಗ್ತಾ ಇದ್ವಲ್ಲ, ಅಂದವೇನೆ ಅವ್ರಿಗೂ ಅಡುಗೆ ಮಾಡ್ಕೊಂಡು ಹೋಗಿ ಕೊಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ತಿಂಡಿಗೇನೆ ನಾನು ಇವತ್ತು ರಸಮು ರೈಸ್ ಮಾಡಿ ಹಪ್ಪಳ ಮಾಡಿದೆ. ಅಲ್ಲಿ ತಿಂಡಿ ಆಲ್ರೆಡಿ ನಮ್ಮ ಪೂಜೆ ಏನೋ ಕೊಟ್ಟು ಕಳಿಸಿದ್ದಾಳಂತೆ. ಮಧ್ಯಾಹ್ನದ ಊಟಕ್ಕೆ ನಾನು ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇರೋದು. ಹಾಗಾಗಿ ನಾನು ಮಧ್ಯಾಹ್ನಕ್ಕೆ ಬೇರೆ ಬೆಳಿಗ್ಗೆ ತಿಂಡಿಗೆ ಬೇರೆ ಮಾಡ್ಕೊಂಡು ಹೋದರೆ ಇನ್ನೂ ಟೈಮ್ ಆಗಿಬಿಡುತ್ತೆ. ಇನ್ನು ನಾನು ಸ್ವಲ್ಪ ಮಂಡ್ಯಕ್ಕೆ ಬೇರೆ ಸಣ್ಣ ಪುಟ್ಟ ಶಾಪಿಂಗು ಪರ್ಚೇಸಿಂಗ್ ಎಲ್ಲ ಇದೆ, ಅದಕ್ಕೆಲ್ಲ ಹೋಗಬೇಕು, ಇನ್ನು ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೆಳಿಗ್ಗೆ ತಿಂಡಿಗೇನೆ ನಾನು ರಸಮ್ಮು ರೈಸ್ ಮಾಡಿ ಹಪ್ಪಳ ಮಾಡ್ತಾಯಿದ್ದೆ. ಅಂದರೆ ಅವ್ರಿಗೆ ಸ್ವಲ್ಪ ಅಲ್ಲೊಂದು 4 ಜನ ಹಾಸ್ಪಿಟಲಲ್ಲಿದ್ದಾರೆ. ಇವತ್ತು ಡಿಸ್ಚಾರ್ಜು ಅಂತ ಹೇಳಿದ್ದಾರೆ. ಡಿಸ್ಚಾರ್ಜು ಅಂತ ಮಾಡೋಷ್ಟರಲ್ಲಿ 4 ಗಂಟೆ ಆಗೇ ಬಿಡುತ್ತೆ. ಇನ್ನು ಮಧ್ಯಾಹ್ನದ ಊಟ ಬೇಕಲ್ವ. ಪರವಾಗಿಲ್ಲ, ಅವ್ರು ಹೇಳಿದ್ರು ಪರವಾಗಿಲ್ಲ, ಬೇಡ ಇಲ್ಲೇ ಮಾಡಿಕೊಡ್ತಾರೆ ಅಂತನೂ. ಏನಿಲ್ಲ, ಹೇಗಿದ್ರೂ ಹೋಗ್ತಾಯಿದ್ದೀವಿ, ಈಗ ನೋಡೋದಕ್ಕೆ ಹೋಗ್ತೀವಿ. ಇನ್ನು ಹೋಗ್ತಾ ಇದ್ದಂಗೆ ನಾನು ಏನಾದರೂ ಮಾಡ್ಕೊಂಡು ಹೋಗ್ಕೊಟ್ರೆ ಅವರು 4-5 ದಿನದಿಂದ ಅಡುಗೆ ಮಾಡಿಕೊಟ್ಟಿದ್ದಾರೆ. ಇನ್ನು ಅವ್ರಿಗೆ ಒಂದು ಟೈಮ್ ಆದರೂ ರೆಸ್ಟ್ ಸಿಗಲಿ ಅಂತ ಅಂದ್ಬಿಟ್ಟು ಹೇಗಿದ್ರು ನಾನೇ ಮಾಡ್ಕೊಂಡು ಹೋಗ್ತಾಯಿದ್ದೆ. ಇನ್ನು ನಮಗೂ ಕೂಡ ಏನಾದರೂ ಅಡುಗೆ ಮಾಡಲೇಬೇಕು. ಇನ್ನು ನಾನು ಇವಾಗ ಮಾಡಿಬಿಟ್ರೆ ಇನ್ನು ಸಂಜೆವರೆಗೂ, ಇನ್ನು ನೈಟ್ ಊಟದವರೆಗೂ ತಲೆ ಕೆಡಿಸ್ಕೊಂಗಿಲ್ಲ. ನಾನು ಇವಾಗ ಮಾಡಿ ಇಟ್ಬಿಟ್ರೆ ನಮಗೂ ಆಗುತ್ತೆ ಸಂಜೆವರೆಗೂ ಅಂತ ಅಂದ್ಬಿಟ್ಟು ಆ ಥರನೇ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಹೋಗ್ತಾನೆ ಅಂದವೇನೆ ಮಾತಾಡಿಸ್ಕೊಂಡು, ಹಾಗೆ ಅಜ್ಜಿನೂ ಮಾತಾಡಿಸ್ಕೊಂಡು ಊಟ ಕೊಟ್ಬಿಟ್ಟು ಹೋಗೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ. ಇನ್ನು ನಮ್ಮನೇಲಿ ಸ್ವಲ್ಪ ಟಿಫಾನ್ ಥರ ಚಿಕ್ಕ ಟಿಫಾನ್ ಥರ ಪಾತ್ರೆ ಇಲ್ಲ, ಎಲ್ಲ ಊರಲ್ಲಿದೆ. ಇಲ್ಲಿ ನಾನು ಜಾಸ್ತಿ ಎಲ್ಲ ಇಟ್ಕೊಂಡಿಲ್ಲ ಅಲ್ವಾ, ಎಷ್ಟು ಬೇಕು ಅಷ್ಟು ಇಟ್ಕೊಂಡಿದ್ದೀನಿ. ಹಾಗಾಗಿ ಕ್ಯಾರಿಯರೇ ಇತ್ತು. ನಮ್ಮ ಮನೆಯವರು ಅಂದರು ಕ್ಯಾರಿಯರ್ಗೆ ಹಾಕೋಬಿಡು, ಸರಿ ಹೋಗುತ್ತೆ, ಅನ್ನ ಸಾಂಬಾರು ಹಪ್ಪಳ ಎಲ್ಲ ಒಂದೇ ಇರುತ್ತೆ. ಇನ್ನು ಸಪ್ರೇಟ್ ಬಾಕ್ಸ್ ಎಲ್ಲ ಎಲ್ಲಿ ಹುಡ್ಕ ಹಾಕ್ತೀಯಾ ಅಂತಂದರೆ, ಇನ್ನು ಪ್ಲಾಸ್ಟಿಕ್ ಅವಿದ್ದು ಸಪ್ರೇಟ್ ಹಾಕೋತೀನಿ ಅಂದರೆ ಪ್ಲಾಸ್ಟಿಕ್ ಎಲ್ಲ ಬೇಡ, ಹಾಸ್ಪಿಟ್ಲಿಗೆ ಅವ್ರಿಗೂ ಇನ್ಫೆಕ್ಷನ್ ಆಗುತ್ತೆ ಬೇಡ ಅಂತ ಅಂದ್ಬಿಟ್ಟು ಸ್ಟೀಲ್ಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಕ್ಯಾರಿಯರ್ಗೆ ಹಾಕ್ಕೊಂಡು ಹೋಗ್ತಾಯಿದ್ವಿ. ಇನ್ನು ಚಾರ್ವಿ ಬಂದು ಇವತ್ತು ಮನೆಯಲ್ಲೇ ಇದ್ದಾಳೆ. ಇನ್ನು ಅವಿನ ನಾನು ಕರ್ಕೊಂಡು ಹೋಗ್ತಾಯಿದ್ವಿ. ಅವಳ ಅವಿನ ಕರ್ಕೊಂಡೋಗಿ ಊರಲ್ಲಿ ಬಿಟ್ಬಿಟ್ಟು ಆಮೇಲೆ ಹಾಸ್ಪಿಟ್ಲ್ ಹತ್ರ ಹೋಗಿ ಹಾಸ್ಪಿಟ್ಲ್ ಹತ್ರ ಮಾತಾಡಿಸ್ಕೊಂಡು ಊಟ ಕೊಟ್ಬಿಟ್ಟು ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರೋದು. ಏಕೆಂದರೆ ಅವಿನ ಹಾಸ್ಪಿಟ್ಲ್ ಹತ್ರ ಎಲ್ಲ ಬೇಡ, ಅವಳಿಗೂ ಇನ್ಫೆಕ್ಷನ್ ಆಗುತ್ತೆ. ಇನ್ನೊಂದು ಮತ್ತು ಅವಳನ್ನ ಕರ್ಕೊಂಡು ನಾವು ಸ್ವಲ್ಪ ಮಂಡ್ಯದಲ್ಲೆಲ್ಲ ಓಡಾಡೋದಕ್ಕಾಗೋದಿಲ್ಲ. ಇನ್ನು ಅವಳು ಊರಲ್ಲಿದ್ದರೆ ಸ್ವಲ್ಪ ಸೇಫಾಗಿ ಮಲ್ಕೋತಾಳೆ. ಇವಾಗ ನಿದ್ದೆ ಟೈಮ್ ಆಗಿತ್ತು ಅವಳಿಗೆ. ಹೇಗಿದ್ರು ಊರಲ್ಲಾದರೆ ಮಲಗಿಸ್ತಾರೆ. ಇನ್ನು ಆಂದವೇನೆ ಅಲ್ವಾ ಊರು ನಾವು ಹೋಗ್ತಾ ಇರೋದು. ಇನ್ನು ಪುನಃ ಆ ಕಡೆಯಿಂದ ಬರಬೇಕಾದ್ರೆ ಕರ್ಕೊಂಡು ಬರೋದಕ್ಕಾಗುತ್ತೆ ಅಂದ್ಬಿಟ್ಟು ಹೋದ್ವಿ. ಇನ್ನು ಮೇಯ್ನಾಗಿ ನಾನು ಸ್ವಲ್ಪ ಏನು ತೊಗೋಬೇಕು ಅಂದರೆ ಕಾಮಾಕ್ಷಿ ದೀಪ ಮತ್ತು ಗಣಪತಿ ವಿಗ್ರಹ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ತೊಗೊಂಡಿಲ್ಲ. ಅದು ಯಾಕೆ ತೊಗೊಂಡಿಲ್ಲ ಅಂತ ಹಾಗೆ ಲಾಗಲ್ಲಿ ಲಾಸ್ಟಲ್ಲಿ ಹೇಳ್ತೀನಿ ಯಾಕೆ ತೊಗೊಂಡಿಲ್ಲ ಅಂತ. ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ದಿನದಿಂದ ಗಣೇಶನ ವಿಗ್ರಹ ತೊಗೋಬೇಕು ಅಂತ ಅಂದ್ಕೊಂಡೆ, ಬಟ್ ತಗೊಂಡೇ ಇಲ್ಲ. ತುಂಬ ಬೇಜಾರಾಯಿತು. ಬಟ್ ಇರಲಿ, ಬಟ್ ಯಾಕೆ ತೊಗೊಂಡಿಲ್ಲ ಅಂತ ನೀವು ಲಾಗಲ್ಲಿ ಕೊನೆಯಲ್ಲಿ ನೋಡಿ. ಹಾಗೆ ಐರನ್ ತವಾನು ತೊಗೋಬೇಕಿತ್ತು. ನಮ್ಮ ಮನೆಯಲ್ಲಿ ಇರಲಿಲ್ಲ ಐರನ್ ತವ. ತುಂಬ ದಿನದಿಂದ ತೊಗೋಬೇಕು ಅಂದ್ಕೊಂಡೆ, ಅದನ್ನು ತೊಗೊಂಡೋದಕ್ಕಾಗಿರಲಿಲ್ಲ. ಇವಾಗ ಏನೋ ಹಬ್ಬದ ಟೈಮಲ್ಲಿ ಋಣ ಕೂಡ್ತು ಅನಿಸುತ್ತೆ. ಹಾಗಾಗಿ ಇವಾಗ ಅದನ್ನು ತೊಗೊಬಿಡೋಣ ಅಂತ ಅಂದ್ಬಿಟ್ಟು ಅದು ಐರನ್ ತವ ಮತ್ತು ಏನು ಕಾಮಾಕ್ಷಿ ದೀಪ ಎಲ್ಲ ತಗೋತಾ ಇದ್ದೆ. ಇನ್ನು ಅವಿಗೊಂದು ಬಾಟಲ್ ಬೇಕಿತ್ತು. ಆ ಸ್ಟೀಲಲ್ಲೇ ಹುಡುಕ್ತಾ ಇದೆ. ಹೇಗೋ ಸಿಕ್ತು ಸ್ಟೀಲಲ್ಲಿ. ಅಂದರೆ ಒಳಗಡೆ ಸ್ಟೀಲ್ ಇದೆ, ಮೇಲ್ಗಡೆ ಪ್ಲಾಸ್ಟಿಕ್ ಇದೆ. ಇಟ್ಸ್ ಓಕೆ ಅಂದ್ಬಿಟ್ಟು ಅದನ್ನೇ ತಗೊಳ್ಳೋಣ ಅಂದ್ಬಿಟ್ಟು ತಗೋತಾ ಇದ್ದೆ.
ಬಟ್ ಐರನ್ ತವ ಏನು ಅಂತಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಐರನ್ ಇವಾಗೆಲ್ಲ ಅದೇ ಟ್ರೆಂಡಿಂಗ್, ಐರನ್ ತವನೇ ಆಗಿರ್ಬೋದು, ಐರನ್ ಬಾಂಡ್ಲಿ, ಐರನ್ ಪ್ಯಾನ್ ಅದೇ ಟ್ರೆಂಡಿಂಗಲ್ಲಿದೆ. ಬಟ್ ನನ್ನ ಹತ್ರ ಇರಲಿಲ್ಲ, ನಾನು ಕಾಸ್ಟ್ ಜಾಸ್ತಿ ಅಂತ ಅಂದ್ಬಿಟ್ಟು ಇರೋದನ್ನೇ ಮೇಂಟೈನ್ ಮಾಡ್ತಾ ಇದ್ದೆ. ಒಂದೇ ಸಲ ಎಲ್ಲದಕ್ಕೂ ಬಂಡವಾಳ ಹಾಕೋದಿಕ್ಕಾಗೋದಿಲ್ಲ ಅಲ್ವಾ, ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ತೊಗೋಬೇಕು. ಹಾಗಾಗಿ ತೊಗೋತಾ ಇದ್ದೀನಿ. ಮತ್ತು ಕಾಮಾಕ್ಷಿ ದೀಪನೂ ಅಷ್ಟೇ ನನಗೆ ತುಂಬಾ ಚೆನ್ನಾಗಿರೋ ಸಿಕ್ತು, ತುಂಬಾ ಇಷ್ಟ ಆಯಿತು ಈ ಕಾಮಾಕ್ಷಿ ದೀಪ ನನಗೆ. ಮತ್ತು ಇವಾಗೆಲ್ಲ ಗಜಲಕ್ಷ್ಮಿ ದೀಪ ಅಂತ ನಾವು ಇಟ್ಕೊಂಡಿರೋದು ಮನೆಯಲ್ಲಿ, ಆ ಕಡೆ ಈ ಕಡೆ ಆನೆ ಇದ್ದರೆ ನಾವು ಇಟ್ಕೊಂಡಿರೋದು ಅದು ಗಜಲಕ್ಷ್ಮಿ ದೀಪ ಅಂತೆ. ನನ್ನ ಹತ್ರ ಇದ್ದಿದ್ದು ಬೆಳ್ಳಿದು ಗಜಲಕ್ಷ್ಮಿ ದೀಪನೇ. ಇವಾಗ ನಾನೊಂದು ಕಂಚಿಂದೆ ಬೆಳ್ಳಿದೆಲ್ಲ ತೊಗೊಳೋದಕ್ಕಾಗೋದಿಲ್ಲ, ಅಷ್ಟು ಬಜೆಟ್ ಇಲ್ಲ ಇವಾಗ. ಹಾಗಾಗಿ ಕಂಚಿಂದೇನೆ ಕಾಮಾಕ್ಷಿ ದೀಪ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ. ಅದಾದಮೇಲೆ ಇನ್ನು ಹೆಣ್ಮಕ್ಳು ಗೊತ್ತೇ ಇದೆಯಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಸ್ಗಳು, ಕ್ಲಿಪ್ಸ್ ಆಗಿರ್ಬೋದು, ಅಪ್ಸ್ ಆಗಿರ್ಬೋದು, ಬಳೆಗಳು ಬೇಕಿತ್ತು. ಅವಿಗೆ ಚಾರ್ವಿಗೆ ನನಗೆ ಬೇಕಾಗಿರಲಿಲ್ಲ, ಅವ್ರಿಗೆ ಬೇಕಿತ್ತು ಇಬ್ರಿಗೂ ಬಳೆ ಅಂತ ಅಂದ್ಬಿಟ್ಟು ಬಳೆಗಳು, ರಿಬ್ಬನ್ಗಳು, ಕ್ಲಿಪ್ಗಳು ಮತ್ತು ನೈಲ್ ಪಾಲಿಶು. ಚಾರ್ವಿ ಕೇಳ್ತಾ ಇದ್ಲು, ಅಮ್ಮ ಯಾವುದಾದ್ರೂ ಹೊಸ್ದಾಗಿರೋದು ಒಂದು ನೈಲ್ ಪಾಲಿಶ್ ತಗೋಬಮ್ಮ ಹೊಸದು ಅಂತ. ಅವಳಿಗೋಸ್ಕರ ಒಂದು ನೈಲ್ ಪಾಲಿಶು ಎಲ್ಲ ತಗೊಂಡೆ. ಮತ್ತು ಚಾರ್ವಿಗೆ ಇಯರಿಂಗ್ ಬೇಕಿತ್ತು. ಅವಳು ಒಂದು ಚೆನ್ನಾಗಿರೋ ಜುಮ್ಕ ಥರ ಒಂದು ಇಯರಿಂಗ್ ಬೇಕು ಕಣಮ್ಮ ಅಂತ ಹೇಳಿದ್ಲು. ಹಾಗಾಗಿ ಹಬ್ಬಕ್ಕೆ ಇರಲಿ, ಅವಳಿಗೆ ಇಷ್ಟ ಆದರೆ ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವಳಿಗೂ ಒಂದು ಜುಮ್ಕ ಎಲ್ಲ ತಗೊಂಡು ಏನಾಯಿತು ಅಂದರೆ ಯಜಮಾನರು ಡೈರೆಕ್ಟ್ ಇನ್ನು ಊರಿಗೆ ಹೋಗಿ ಆಮೇಲೆ ಬರ್ತೀನಿ ಅವಿ ಕರ್ಕೊಂಡು ಅಂದರು. ನಾನು ಊರಿಗೆ ಹೋಗಿ ಬರೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ನನಗೆ. ಇನ್ನು ಊರಿಗೆ ಹೋದರೆ ಅದು ಇದು ಅಂತ ಮಾತಾಡ್ಕೊಂಡು ನಿಂತ್ಕೊಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಈ ಮನೆಯಲ್ಲಿ ತುಂಬಾ ಕೆಲಸ ಇತ್ತು. ಹಾಗಾಗಿ ನಾನು ಬರಲ್ಲ ಊರಿಗೆ, ನೀವು ಹೋಗಿ ಅಂದ್ಬಿಟ್ಟು ನಾನು ಡೈರೆಕ್ಟು ಮಂಡ್ಯದಿಂದ ಮದ್ದೂರಿಗೆ ಎಕ್ಸ್ಪ್ರೆಸ್ ಹತ್ಬಿಟ್ಟು ಆ ಮದ್ದೂರಿಂದ ಹಾಗೆ ಬಸ್ ಸ್ಟ್ಯಾಂಡಿಂದ ಮನೆ ಹತ್ರ ಆಟೋದಲ್ಲಿ ಬಂದುಬಿಟ್ಟೆ, ಬೇಗ ಆಗುತ್ತೆ ಅಂದ್ಬಿಟ್ಟು. ಇನ್ನು ಊರಿಗೆ ಹೋಗೋದಕ್ಕೆ ಆಗಲಿಲ್ಲ ನಾನು. ಇವಾಗ ಮಂಡ್ಯದಿಂದ ಬಂದಮೇಲೆ ಸ್ವಲ್ಪ ಫುಲ್ ಟಯರ್ಡ್ ಅಂತ ಅನಿಸ್ತು. ಹಾಗಾಗಿ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟೆ. ಒಂದು ಅರ್ಧ ಗಂಟೆ ಕೂತಿದ್ದೆ. ರೆಸ್ಟ್ ಆದರೆ ನಾನೇನು ಮಲ್ಕೊಂಡಿಲ್ಲ. ಒಂದು ಅರ್ಧ ಗಂಟೆ ಸುಮ್ಮನೆ ಹಾಗೆ ಫೋನ್ ನೋಡ್ಕೊಂಡು ಕೂತ್ಕೊಬಿಟ್ಟಿದ್ದೆ. ಹಾಗೆ ಟೈಮ್ ಆಲ್ರೆಡಿ 3:15 ಆಗಿಬಿಟ್ಟಿದೆ. ಅದು ಹೇಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಇನ್ನು ಎಷ್ಟೊಂದು ಕೆಲಸ ಎಲ್ಲ ಇದೆ, ಇನ್ನು ಸುಮಾರು ಕೆಲಸ ಎಲ್ಲ. ಇನ್ನು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡೋದು ಅಂದರೆ ಎಲ್ಲ ಮೇನೆಲ್ಲ ಕೆಲಸ ಮುಗ್ದೋಗಿದೆ. ಇನ್ನು ಪಾತ್ರೆಗಳ ತೊಳ್ಕೊಂಡು ಸ್ವಲ್ಪ ಸಿಂಕ್ ಹತ್ರ ಮತ್ತು ಸ್ಟವ್ ಹತ್ರೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಕಸ ಎಲ್ಲ ಗುಡಿಸಿ ಒರೆಸಿ ನಾನು ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ರೆಡಿ ಮಾಡಬೇಕು. ನೋಡೋಣ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆಮೇಲೆ ಏನು ಮಂಡ್ಯದಲ್ಲಿ ಅಲ್ಲಿ ಮೇಯ್ನಾಗಿ ಹೋಗಿದ್ದೆ, ಗಣಪತಿ ಒಂದು ವಿಗ್ರಹನ ತೊಗೊಂಡು ಬರೋಣ ಅಂತ ಅಂದ್ಕೊಂಡೆ. ನಿನ್ನೆವರೆಗೂ ಬೆಳಿಗ್ಗೆವರೆಗೂ ನಾನು ಗಣಪತಿ ವಿಗ್ರಹ ಒಂದು ತಗೋಬೇಕು ಅಂದ್ಕೊಂಡೆ. ಬಟ್ ಯಾರೋ ನಮ್ಮ ಅಕ್ಕ ಅಂದರು, ಆ ವಿಗ್ರಹ ತಗೊಂಡ್ರೆ ಅದಕ್ಕೆ ನೈವೇದ್ಯ ಮಾಡಬೇಕಾಗುತ್ತೆ, ಅಭಿಷೇಕ ಮಾಡಬೇಕಾಗುತ್ತೆ ಡೈಲಿ. ಅದೆಲ್ಲ ವಿಗ್ರಹ ಇಟ್ಮೇಲೆ ಸೂಕ್ಷ್ಮವಾಗಿ ನೋಡ್ಕೋಬೇಕಾಗುತ್ತೆ, ಸೂಕ್ಷ್ಮವಾಗಿ ಮಾಡಬೇಕಾಗುತ್ತೆ ವಿಗ್ರಹ ಇಟ್ಮೇಲೆ ಅಂತ ಹೇಳಿದ್ರು. ಆಮೇಲೆ ಬೆಳಿಗ್ಗೆ ಇಂದ ಮನ್ಸು ಚೇಂಜ್ ಮಾಡಿಬಿಟ್ಟು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಕಾಮಾಕ್ಷಿ ದೀಪ ಅದು ಇನ್ನೇನು ಬೇಕೋ ಅದನ್ನು ತಗೊಂಡು ಬಂದೆ. ಒಂಥರ ಯಾರಾದ್ರೂ ಏನಾದ್ರು ಅಂದರೆ ಅದು ಹೌದೇನೋ ಅಂತ ಅನ್ಸುತ್ತೆ, ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ. ಅದು ಇಟ್ಟ ಮೇಲೆ ನಾವು ಗಣಪತಿ ವಿಗ್ರಹನ, ಯಾವುದೇ ಒಂದು ವಿಗ್ರಹನ ನಾವು ಇಟ್ಟ ಮೇಲೆ ಸೂಕ್ಷ್ಮವಾಗಿ ಪೂಜೆ ಮಾಡೋದೇ, ಅಭಿಷೇಕ ಮಾಡೋದೇ ಆಗಲಿ, ಮತ್ತೆ ನೈವೇದ್ಯ ಮಾಡೋದೇ ಆಗಲಿ, ಅದನ್ನೆಲ್ಲ ಮಾಡ್ತಾ ಇರ್ಬೇಕಂತೆ ಡೈಲಿ. ಬಟ್ ನಾನು ಇನ್ನೂ ಅವಿ ಚಿಕ್ಕವಳಾಗಿರೋದ್ರಿಂದ ಆಮೇಲೆ ಕಂಟಿನ್ಯೂಸ್ ಆಗಿ ನಾವು ಹೀಗೆ ಮಾಡ್ತೀವಿ ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಅಲ್ವಾ. ಇನ್ನು ಆ ಥರ ಪಾಲಿಸ್ತೀವೋ ಪಾಲಿಸಲ್ವೋ ಗೊತ್ತಿಲ್ಲ, ಸುಮ್ಮನೆ ಯಾಕೆ ಅಂತ ಆಮೇಲೆ ಅನಿಸ್ಬಿಡ್ತು ನನಗೆ. ಮತ್ತೆ ಹೇಗಿರೋ ನನ್ನ ಫ್ರೆಂಡ್ ಒಂದು ಗಣಪತಿ ಇದು ಕೊಟ್ಟಿದ್ರಲ್ಲ, ಹಾಗೆ ಅದಕ್ಕೇನೆ ಪೂಜೆ ಮಾಡಿ ಸಲ್ಲಿಸಿದ್ರಾಯ್ತು ಪೂಜೆನ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ನಾಳೆ ಯಾವ ರೀತಿ ಹಬ್ಬ ಆಗುತ್ತೋ ಅಂತ ಗೊತ್ತಿಲ್ಲ. ಇಷ್ಟೆಲ್ಲ ಆಯಿತು. ಸಣ್ಣ ಪುಟ್ಟ ಐಟಮ್ಸು ಒಂದಷ್ಟು ಐಟಮ್ಸ್ ಎಲ್ಲ ತಂದಿದ್ದೀನಿ. ಈಗ ಅವೆಲ್ಲ ಎತ್ತಿಡಬೇಕು. ನಾರ್ಮಲಿ ಹೂವು ಹಣ್ಣು ಪೂಜೆಗೆ ಇಟ್ಟಬೇಕು, ಅದನ್ನೆಲ್ಲ ತಗೊಂಡು ಬಂದಿದ್ದೀನಿ. ಈಗ ಕಾಮಾಕ್ಷಿ ದೀಪ ತವ ಅವೆಲ್ಲ ತಗೊಂಡು ಬಂದಿದ್ದೀನಿ. ಹಾಗೆ ಸಣ್ಣ ಕ್ಲಿಪ್ಪಿಂಗ್ಸ್ ಕೂಡ ಅದ್ರದ್ದು ಇದಕ್ಕೆ ಆ್ಯಡ್ ಮಾಡ್ತೀನಿ ನಾನು ಏನೆಲ್ಲ ತಗೊಂಡು ಬಂದಿದ್ದೀನಿ ಅಂತ. ಮತ್ತೆ ಈವ್ನಿಂಗು ಇನ್ನೂ ಬೇಜಾನ್ ಕೆಲಸ ಇದೆ. ನೋಡೋಣ, ಇನ್ನು ನಾಳೆ ಹಬ್ಬಕ್ಕೆಲ್ಲ ಹೊರಗಡೆ ಹೋಗೋದಿದೆ. ಹಬ್ಬಕ್ಕೆ ಎಲ್ಲಿಗೆ ಹೋಗ್ತೀನಿ ಅಂತ ನಿಮಗೆ ನಾಳೆ ಲಾಗಲ್ಲೇ ಗೊತ್ತಾಗುತ್ತೆ. ಹಬ್ಬಕ್ಕೂ ಬೇರೆ ಹೊರಗಡೆ ಹೋಗ್ಬೇಕು. ಊರಿಗೆ ಹೋಗ್ತೀನ ಇನ್ನು ಬೇರೆ ಕಡೆ ಹೋಗ್ತೀನ ಅಂತ ನಾಳೆ ಹಾಗೆ ಆ ಲಾಗಲ್ಲೇ ನೀವು ಖಂಡಿತ ನೋಡ್ತೀರಾ. ಬನ್ನಿ, ನಾನು ಏನು ತಂದಿದ್ದೀನಿ ಅಂತ ಸಿಂಪಲ್ ಆಗಿ ಸುಮ್ಮನೆ ತೋರಿಸ್ಬಿಡ್ತೀನಿ. ಮತ್ತೆ ಇನ್ನು ತಂದಿರೋ ಐಟಮ್ನ ನಾನು ಎತ್ತಿಡಬೇಕು, ಇನ್ನು ಎತ್ತಿಟ್ಟಿಲ್ಲ. ಅದನ್ನೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಎಲ್ಲ ಕೆಲಸನೂ ಸ್ಟಾರ್ಟ್ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸಿ ಎಷ್ಟೊತ್ತಾಗುತ್ತೋ. ಇನ್ನು ಬಟ್ಟೆನೆಲ್ಲ ವಾಶ್ಗೆ ಹಾಕಿದ್ದೀನಿ, ಅದನ್ನೆಲ್ಲ ಒಣಗ ಹಾಕ್ಬೇಕು. ಇನ್ನು ಸಣ್ಣ ಪುಟ್ಟ ಹಬ್ಬ ಅಂದ್ಮೇಲೆ ಗೊತ್ತೇ ಇದೆ ಅಲ್ವಾ, ಸಣ್ಣ ಪುಟ್ಟ ಕೆಲಸ ಇದ್ದೇ ಇದೆ. ಇನ್ನು ಸಂಜೆ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿ ರೆಡಿ ಮಾಡಿ ನಾನು ಪೂಜೆನೂ ಸಂಜೆನೆ ಮಾಡಬೇಕು. ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಬನ್ನಿ. ಕಾಮಾಕ್ಷಿ ದೀಪ ಇದನ್ನು ತಗೊಂಡಿದ್ದೀನಿ. ಕಾಮಾಕ್ಷಿ ದೀಪ ನನ್ನ ಹತ್ರ ಪುಟ್ಟದು ಬೆಳ್ಳಿದಿತ್ತು, ಹಾಗಾಗಿ ಸ್ವಲ್ಪ ದೊಡ್ಡದಾಗಿರ್ಲಿ ಅಂತ ಅಂದ್ಬಿಟ್ಟು ಈ ರೀತಿ ಕಂಚಿಂದೆ ತಗೊಂಡಿದ್ದೀನಿ.
ಪೂಜೆ ಮಾಡಿದ್ರೆ ದೀಪ ಹಚ್ಚಿದ್ರೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇದನ್ನ ತಗೊಂಡಿದ್ದೀನಿ. ಬೆಳ್ಳಿದ್ ಸ್ವಲ್ಪ ಚಿಕ್ಕದೆ ನನ್ನ ಹತ್ರ ಇದ್ದಿದ್ದು, ಅದು ಯಾರು ಗಿಫ್ಟ್ ಮಾಡಿದ್ರು, ಹಾಗಾಗಿ ಅದನ್ನ ಇಟ್ಕೊಂಡಿದ್ದೆ. ನಾನು ಇದನ್ನ ತಗೋಬೇಕು ಅನಿಸ್ತು. ಮತ್ತೆ ಇದು ಮತ್ತೆ ನನ್ನ ಹತ್ರ ಅಲ್ಲಿ ಸುಮಾರು ಜನ ಹೇಳ್ತಾ ಇದ್ವಿ ನನಗೆ ಐರನ್ ತವ ತಗೊಳ್ಳಿ, ನಾನ್ ಸ್ಟಿಕ್ ಯೂಸ್ ಮಾಡಬೇಡಿ, ಅದು ಹಾಳಾಗ್ಬಿಟ್ಟಿದೆ ಹಾಗೆ ಹೇಗೆ ಅಂತ. ನಾನು ಸ್ವಲ್ಪ ಅಮೌಂಟ್ ಬೇಕಲ್ವಾ, ಒಂದೇ ಸಲ ಎಲ್ಲಾನು ಪರ್ಚೇಸ್ ಮಾಡೋದಿಕ್ಕೆ ಆಗೋದಿಲ್ಲ. ಹಾಗೆ ಏನಾದ್ರು ಹಬ್ಬದ ಟೈಮಲ್ಲೋ ಏನಾದ್ರು ಎಕ್ಸ್ಟ್ರಾ ಈ ರೀತಿ ಏನಾದ್ರು ಸ್ಪೆಷಲ್ ಡೇ ತಗೊಂಡ್ರೆ ಒಂಥರ ನೆನಪಿರುತ್ತೆ ಅಂದ್ಬಿಟ್ಟು ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಜಾಸ್ತಿ ಶಾಪಿಂಗ್ ಮಾಡ್ಬಿಟ್ಟಿದ್ದೆ ಅಲ್ವಾ. ಇವಾಗ ಈಗ ಶಾಪಿಂಗ್ ಅಂತೆ ಬೇರೆ ಶಾಪಿಂಗ್ ಅಂತ ಏನಿರ್ಲಿಲ್ಲ, ನಾರ್ಮಲ್ ಹಬ್ಬದ ಶಾಪಿಂಗ್ ಇತ್ತು. ಹಾಗಾಗಿ ಇನ್ನು ಆ ದುಡ್ಡ ಉಳಿಸ್ಕೊಂಡು ನಾನು ಇದೊಂದು ಈಗ ಒಂದು ಕ್ಯಾಸ್ಟ್ ಐರನ್ ತವನ ತಗೊಂಡಿದ್ದೀನಿ. ನಾರ್ಮಲಿ ಅಂಗಡಿನಲ್ಲೇ ತಗೊಂಡಿದ್ದಲ್ಲ ನಾನು ಈಗ. ಇದು ಮತ್ತೆ ಇದೊಂದು ಮತ್ತೆ ಇದೊಂದು ಬಾಟಲ್ನ ನಾನು ಅಲ್ಲಿ ತಗೊಂಡೆ. 2300 ಮೇಲೆ ಹೇಳಿದ್ರು ಅನ್ಸುತ್ತೆ. 2100 ರೂಪಾಯಿ ಕೊಟ್ಟಿದ್ದೀನಿ ನಾನು 3 ಐಟಮ್ನಿಂದ. ಇದು 950 ಆಯಿತು ಅಂತ ಅನ್ಸುತ್ತೆ. ಇದೊಂದು ಐರನ್ ತವ 950, ಇದು ಒಂದು 900 ಒಳಗಡೆ ಅನ್ಕೋತೀನಿ. ಒಟ್ಟು ನಾನು ಮೂರಿಂದ ನಾನು 2100 ರೂಪಾಯಿ ಕೊಟ್ಟಿದ್ದು. ಚೆನ್ನಾಗಿದೆ ತವ, ತುಂಬಾ ತೂಕವಾಗಿದೆ. ಅವರೇ ಹೇಳಿದ್ದಾರೆ ಗ್ಯಾರಂಟಿ ಚೆನ್ನಾಗಿ ಬರುತ್ತೆ ಮೇಡಮ್, ಯೂಸ್ ಮಾಡಿ ಅಂತ. ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ನಾವು ಯಾವ ಅಂಗಡಿಗೆ ಹೋಗಿ ತಗೋತೀವಿ ಪಾತ್ರೆ ಅಂಗಡಿಗೆ, ಅಲ್ಲೇ ತಗೊಂಡ್ ಬಂದಿರೋದು. ಚೆನ್ನಾಗಿದೆ. ಇದು ತುಂಬಾನೇ ವೆಯ್ಟ್ ಜಾಸ್ತಿ ಇದೆ, ಮೇಂಟೈನ್ ಮಾಡ್ಬೇಕಷ್ಟೇ, ತುಂಬಾ ವೆಯ್ಟ್ ಜಾಸ್ತಿ ಇದೆ. ಇನ್ನ ಅಷ್ಟೇ, ನಾರ್ಮಲ್ ಆಗಿ ಇನ್ನೇನ್ ಎಕ್ಸ್ಟ್ರಾ ಅಂತ ಏನ್ ತಗೊಂಡ್ ಬಂದಿಲ್ಲ. ಇನ್ನ ಅವಿಗೆ ನನ್ಗೆ ಹಬ್ಬಕ್ಕೆ ಆಲ್ರೆಡಿ ಬಳೆ ತಗೊಂಡಿದ್ದೆ ನಾನು, ಸ್ಯಾರಿ ಮ್ಯಾಚಿಂಗು. ಇನ್ನ ಅವಿಗೆ ಚಾರ್ವಿಗೆ ಬಳೆ ಬೇಕಿತ್ತು. ಅವ್ರ ಬಳೆ ಸ್ವಲ್ಪ ಕ್ಲಿಪ್ಸ್ಗಳೇ ಆಗಿರ್ಬೋದು, ಚಾರ್ವಿಗೆ ಒಂದು ಇಯರಿಂಗು. ಹೆಣ್ಮಕ್ಳಿಗೆ ಅಂತಂದ್ರೆ ಈ ಮೇಕಪ್ ಪ್ರಾಡಕ್ಟ್ಸ್ ನಾವು ಜಾಸ್ತಿ ತಗೋಬೇಕಾಗುತ್ತೆ, ಏನು ಮಾಡೋದಿಕ್ಕಾಗೋದಿಲ್ಲ. ನಾವ್ ಎಷ್ಟು ತಗೊಂಡ್ರು ಎಷ್ಟಿದ್ರು ಹಬ್ಬಕ್ಕೆ ಅಂತ ಹೊಸದಾಗಿರ್ಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಇದೊಂದಷ್ಟು ಕ್ಲಿಪ್ಸ್ಗಳು, ರಿಬ್ಬನ್ಸು, ಇಷ್ಟೆಲ್ಲ ಕ್ಲಿಪ್ಸ್ಗಳು ಮತ್ತೆ ರಿಬ್ಬನ್ನು, ಒಂದು ನೇಲ್ ಪಾಲಿಶ್ ತಗೊಂಡ್ ಬಂದೆ. ಮನೆಯಲ್ಲಿ ಇದೆ, ಸುಮ್ಮನೆ ಒಂದು ಇರ್ಲಿ ಅಂದ್ಬಿಟ್ಟು ನೇಲ್ ಪಾಲಿಶು. ಚಾರ್ವಿ ಕೇಳ್ತಾ ಇದ್ರು ಅಮ್ಮ ಮೆಹಂದಿ ತಗೊಂಡ್ ಬನ್ನಿ, ನಾನು ಮೆಹಂದಿ ಹಾಕೋಬೇಕು ಅಂದ್ಬಿಟ್ಟು ಅವಳಿಗೆ ಮೆಹಂದಿ. ಇನ್ನ ಈ ರೀತಿ ಅಪ್ಪು ಇದು ಒಂದು ಇಯರಿಂಗ್ ತಗೊಂಡೆ ಚಾರ್ವಿಗೆ ಅಂತ ಹೇಳಿ. ಪುಟ್ಟದಾಗಿದೆ, ಅಲ್ಲೆಲ್ಲ ದೊಡ್ಡಕ್ಕಿದ್ದು. ನಾನು ಸ್ವಲ್ಪ ಪುಟ್ಟದಾಗಿ ಚಿಕ್ಕದಾಗಿರ್ಲಿ ಅಂದ್ಬಿಟ್ಟು ಇದೊಂದು ತಗೊಂಡೆ. ಇನ್ನು ನಾರ್ಮಲ್ ಬ್ಯಾಂಗಲ್ಸ್ ಮತ್ತೆ ಇದು ಒಂದು ಪಾತ್ರೆ, ಇದು ಗೆಜ್ಜೆ ಇದೊಂದು ಗೆಜ್ಜೆ ಹಾರ. ಮತ್ತೆ ನಾನ್ ಸ್ವಲ್ಪ ಬಂದ್ಬಿಟ್ಟಿದ್ದೆ, ಇನ್ನ ಹೂವು ಹಣ್ಣು ತಗೋತಾ ಇದ್ದೆ. ಯಜಮಾನ್ರು ಆ ಕಡೆ ಮಾರ್ಕೆಟ್ ಒಳಗಡೆ ಇದ್ರು, ಒಂದು ಸ್ಟೀಲ್ ಪಾತ್ರೆ ಅಂಗಡಿ ಸೈಡ್ ಇದ್ರು ಅಂದ್ಬಿಟ್ಟು ಒಂದು ಮೋದಕ ಮಾಡೋದಕ್ಕೆ ಬಿಲ್ಲೆ ತಗೊಂಡ್ ಬಂದಿ ಅಂತ ಹೇಳಿದೆ. ಅವ್ರು ಈ ರೀತಿ ತಗೊಂಡ್ ಬಂದಿದ್ದಾರೆ. ಅದು ಹೇಗೆ ಯೂಸ್ ಮಾಡೋದೋ ಗೊತ್ತಿಲ್ಲ, ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ನಾಳೆ ಮಾಡೋಣ ಅಂತ ಅನ್ಕೊಂಡಿದೀನಿ. ಯಾವಾಗೂ ನಾನೇನು ವರ್ಷ ಮೋದಕ ಏನ್ ಮಾಡೋದಿಲ್ಲ. ನಾರ್ಮಲ್ ಆಗಿ ಹಣ್ಣುಗಳೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋದಷ್ಟೇ. ಈ ವರ್ಷ ಮಾಡೋಣ ಅಂತ ಅನಿಸ್ತು, ಅದಕ್ಕೆ ತರಿಸಿದೀನಿ. ಯಾವ ರೀತಿ ಯೂಸ್ ಮಾಡೋದು ನೋಡೋಣ. ನಾರ್ಮಲ್ ಆಗಿ ಬಾಳೆಹಣ್ಣು, ಹಣ್ಣುಗಳು, ಪೈನಾಪಲ್ಲು, ಹೂವು ಒಂದ್ 2-3 ತರ ತಗೊಂಡ್ ಬಂದಿದ್ದೀನಿ. ಹೂವು, ಎಲೆ, ಇದೊಂದು ರಂಗೋಲಿ ಡಿಸೈನ್ ಹಾಕೋದಿಕ್ಕೆ ಅಂತ ಅಂದ್ಬಿಟ್ಟು ಇದೊಂದು ತಗೊಂಡ್ ಬಂದೆ. ಬೇರೆ ತರದ ಚಿಕ್ಕವಿದ್ದು ಇದನ್ನ ಅಲ್ಲಿ ಬಿಟ್ಟಿದ್ರು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಫ್ಲವರ್ ಅಲ್ವಾ, ಇರ್ಲಿ ಅಂತ ಅಂದ್ಬಿಟ್ಟು ಇದನ್ನ ತಗೊಂಡಿದ್ದೀನಿ. 20 ರೂಪಾಯಿ ಅಷ್ಟೇ ಇದು ಕೊಟ್ಟಿದ್ದು ನಾನು. ಇಷ್ಟೇ, ಶಾಪಿಂಗ್ ಏನ್ ಜಾಸ್ತಿ ಮಾಡಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ ಜಾಸ್ತಿ ಶಾಪಿಂಗ್ ಮಾಡ್ಬಿಟ್ಟಿದೀವಿ. ಈ ಹಬ್ಬಕ್ಕೆಲ್ಲ ಏನ್ ಶಾಪಿಂಗ್ ಅಂತ ಏನಿಲ್ಲ. ನಾರ್ಮಲ್ ಆಗಿ ಹಬ್ಬಕ್ಕೆ ಅಂತ ಮಕ್ಳಿಗೆ ಬಟ್ಟೆ, ಡ್ರೆಸ್ ಸ್ಟಿಚ್ ಮಾಡಿಸಿದೆ, ಅದನ್ನೆಲ್ಲ ಈಸ್ಕೊಂಡ್ ಬಂದಿದ್ದಾಗಿದೆ. ನೆನೆನೆ ಈಸ್ಕೊಂಡ್ ಬಂದೆ ಆ ಡ್ರೆಸ್ಗಳನ್ನೆಲ್ಲ ಅವ್ರಿಗಿಬ್ರಿಗೆ ಅಂದ್ಬಿಟ್ಟು. ಇನ್ನು ನನ್ಗೆ ಬ್ಲೌಸು ಸ್ಟಿಚ್ ಕೊಟ್ಟಿದ್ನಲ್ಲ, ಅದನ್ನ ಈವ್ನಿಂಗ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈವ್ನಿಂಗ್ ಈಸ್ಕೊಂಡ್ ಬರ್ಬೇಕು, ಯಜಮಾನ್ರೆ ಈಸ್ಕೊಂಡ್ ಬರ್ತಾರೆ, ಅದಕ್ಕೆ ನಾನೇನು ಹೋಗೋಗಿಲ್ಲ. ನಾನಿನ್ ಮಿಕ್ಕಿದ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಸಂಜೆ ಪೂಜೆ ಮಾಡ್ಬೇಕಷ್ಟೇನೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ಈವ್ನಿಂಗ್ ಎಲ್ಲ ತೋರಿಸಿದ್ರೆ ಲಾಂಗ್ ಆಗ್ಬಿಡುತ್ತೆ ವಿಡಿಯೋನ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಈವ್ನಿಂಗ್ ವ್ಲಾಗ್ನ ನಾನು ಹಬ್ಬದ ಪ್ರಿಪ್ರೇಷನ್ ಏನೆಲ್ಲ ಮಾಡ್ಕೋತೀನಿ, ಹಾಗೆ ಹೇಗೆ ಸಂಜೆ ಈವ್ನಿಂಗ್ ಎಲ್ಲ ಪೂಜೆ ಮಾಡಿದೆ ಅಂತ ಅನ್ನೋದನ್ನ ನಾನು ನಾಳೆ ಮುಂದೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ.